Good afternoon everyone. Today we are going to celebrate Guru Purnima. So regarding Guru Purnima, the Reshma teacher will give a explanation on that. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Guruve Namaha. ಈ ಶ್ಲೋಕವು ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಗುರುಗಳು ಇಂದು ನಾವು ಗುರು ಪೂರ್ಣಿಮೆಯನ್ನು ಆಚರಿಸ್ತೇವೆ. ಗುರು ಪೂರ್ಣಿಮೆ ಅಂದ ತಕ್ಷಣ ಎಲ್ಲರೂ ಗುರುಗಳಿಗೆ ಗೌರವವನ್ನು ನೀಡುವಂಥ ದಿನ ಇದು. ನಾನು ವೇದ ವ್ಯಾಸ ಮುನಿಗಳಿಗೆ ಗೌರವ ನೀಡುವಂಥ ದಿನವೂ ಕೂಡ ಹೌದಿವತ್ತು. ನಾವು ಗುರುಗಳು ಅಂದ ತಕ್ಷಣ ಕೇವಲ ಗುರುಗಳು ಪಾಠವನ್ನಷ್ಟೇ ನಿಮಗೆ ಕಲಿಸುವುದಿಲ್ಲ. ಏನೇನು ಕಲಿಸ್ತಾರೆ? ಶಿಸ್ತನ್ನು ಕಲಿಸ್ತಾರೆ, ಸಂಸ್ಕಾರವನ್ನು ಕಲಿಸ್ತಾರೆ, ಪ್ರಾಮಾಣಿಕೆಯನ್ನು ಕಲಿಸ್ತಾರೆ, ಪ್ರಾಮಾಣಿಕತೆಯಾಗಿ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಕಲಿಸ್ತಾರೆ. ಅದೇ ರೀತಿ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸೋದು ಕೂಡ ನಮ್ಮ ಗುರುಗಳು ನಿಮಗೆ ಕಲಿಸ್ತಾರೆ. ಆದ್ದರಿಂದ ಗುರುಗಳಿಗೆ ನಾವು ಸದಾ ಗೌರವವನ್ನು ಕೊಡಬೇಕು. ಅವರು ತೋರಿಸಿದ ಒಳ್ಳೆಯ ಮಾರ್ಗದಲ್ಲಿ ನಾವು ಯಾವಾಗಲೂ ಏನು ಮಾಡಬೇಕು? ನಡಿಬೇಕು. ಗುರುಗಳು ಅಂದ ತಕ್ಷಣ ನಿಮ್ಮ ಮೊದಲನೇ ಗುರು ಯಾರು ಬರ್ತಾರಂದರೆ ತಂದೆ ತಾಯಿಗಳು. ಫಸ್ಟ್ ನಿಮ್ಮ ತಂದೆ ತಾಯಿಗಳಿಗೆ ನೀವೇನು ಮಾಡಬೇಕು? ಗೌರವವನ್ನು ಕೊಡಬೇಕು. ತಂದೆ ತಾಯಿಗಳು ತೋರಿಸಿದ ಮಾರ್ಗದಲ್ಲಿ ನೀವೇನು ಮಾಡಬೇಕು? ನಡೆದುಕೊಳ್ಳಬೇಕು. ತಂದೆ ತಾಯಿಗಳು ಮತ್ತು ಗುರುಗಳು ಅಷ್ಟೇ ಗುರುಗಳಲ್ಲ, ನಿಮಗೆ ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಕಲಿಸಿ ಒಳ್ಳೆಯ ಸರಿ ದಾರಿಯಲ್ಲಿ ನಡೆಯಲಿಕ್ಕೆ ಹೇಳಿಕೊಡುವಂಥ ಪ್ರತಿಯೊಬ್ಬರು ಏನಾಗ್ತಾರೆ? ಗುರುಗಳ ಸ್ಥಾನವನ್ನು ಪಡೆದುಕೊಳ್ತಾರೆ. ಹಾಗಿದ್ರೆ ಇಂದಿನ ನಮ್ಮ ಈ ದಿನದಂದು ನಾವೊಂದು ಸಂಕಲ್ಪ ಮಾಡೋಣ. ಏನಂತಂದರೆ ನಾವು ಪ್ರತಿಯೊಂದು ಗುರುಗಳಿಗೆ ಏನು ಮಾಡಬೇಕು? ಗೌರವವನ್ನು ಕೊಡಬೇಕು. ಅವರು ಹೇಳಿದ ಮಾರ್ಗದಲ್ಲಿ ಏನು ಮಾಡಬೇಕು? ನಡೆದುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಅದನ್ನು ಏನು ಮಾಡಬೇಕು? ಅಳವಡಿಸ್ಕೊಳ್ಬೇಕು. ಇಂದು ಈ ಸುದಿನದಂದು ನನ್ನ ಜೀವನವನ್ನು ರೂಪಿಸಿದಂಥ ನನ್ನ ಎಲ್ಲ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಈಗ ನಮ್ಮ ಶಾಲೆಯ ಮಕ್ಕಳಿಂದ ಗುರುಗಳಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಸ್ಮರಣಾರ್ಥಕವಾಗಿ ಒಂದು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ.